ಚೈತ್ರ ನಂದು 50,000 ಹೋಯ್ತು. ನನ್ನ ಫ್ರೆಂಡ್ಗೆ ದುಡ್ಡು ಕಳ್ಸಕ್ಕಿತ್ತು, ನಾನೇನೋ ಕಳಿಸ್ದೆ, ಟ್ರಾನ್ಸಾಕ್ಷನ್ ಫೇಲ್ ಅಂತ ಬಂತು. ಈ ಕಡೆ ನನ್ಗೂ ದುಡ್ಡು ಹೋಗಿಲ್ಲ, ಅವಳಿಗೂ ದುಡ್ಡು ಹೋಗಿಲ್ಲ, ಎಲ್ಲ ಹೋಯ್ತು. ನಾರ್ಮಲ್ ಆಗಿ 10 days ಒಳಗಡೆ ನಿನ್ ದುಡ್ಡು ರೀಫಂಡ್ ಆಗುತ್ತೆ. ಅಂದ್ರೆ T+1 ವರ್ಕಿಂಗ್ ಡೇ ಅಂತ ಹೇಳ್ತೀವಲ್ವಾ, ಅಂದ್ರೆ ನಿಂಗೆ ಟ್ರಾನ್ಸಾಕ್ಷನ್ ಡೇ ಪ್ಲಸ್ 1 ವರ್ಕಿಂಗ್ ಡೇ. ಸೊ ಇನ್ನೂ ಕೂಡ ದುಡ್ಡು ಬಂದಿಲ್ಲ ಅಂತಂದ್ರೆ ನಿನ್ಗೆ RBI ರೂಲ್ಸ್ ಗೊತ್ತು ತಾನೆ? RBI ರೂಲ್ಸಾ? ಏನದು? RBI ರೂಲ್ಸ್ ಪ್ರಕಾರ ಬ್ಯಾಂಕ್ ನಿನ್ಗೆ ಎಷ್ಟು ಲೇಟ್ ಆಯ್ತೋ ಅಷ್ಟು ದಿನಕ್ಕೆ ಅಂದ್ರೆ ಪರ್ ಡೇಗೆ 100 ರೂಪೀಸ್ ತರ ಕಾಂಪನ್ಸೇಷನ್ ಕೊಡ್ಬೇಕು. ಹೌದಾ? 50,000 ಜೊತೆಗೆ ಒಂದು ಟ್ರಾನ್ಸಾಕ್ಷನ್ ಡೇ ಪ್ಲಸ್ ಇನ್ನೊಂದು ವರ್ಕಿಂಗ್ ಡೇ 2 ದಿನ ತೆಗೆದ್ರೆ 800 ರೂಪಾಯಿ ನನಗೆ ಬರುತ್ತಾ? ಸೊ ಬ್ಯಾಂಕಿಗೆ ಹೋಗಿ 50,800 ರೂಪಾಯಿ ಕೇಳಿದ್ರೆ ಆಯ್ತು ತಾನೆ? ಅದಕ್ಕಿಂತ ಮುಂಚೆ ನೀನೊಂದು ಕೆಲಸ ಮಾಡಬೇಕು. ನೀನ್ ಟ್ರಾನ್ಸಾಕ್ಷನ್ ಮಾಡಿರ್ತೀಯಲ್ವಾ, ಅಲ್ಲಿ ಕೆಳಗಡೆ ಹೆಲ್ಪ್ ಅನ್ನುವಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಮನಿ ಡೆಬಿಟೆಡ್ ನಾಟ್ ರಿಸೀವ್ಡ್ ಅಂತ ನೀನ್ ಕೊಡ್ಬೇಕು. ಬಟ್ ಅವಾಗ್ಲೂ ದುಡ್ಡು ಬಂದಿಲ್ಲ ಅಂದ್ರೆ ಏನ್ ಮಾಡೋದು? ಹಂಗೂ ಬಂದಿಲ್ಲ ಅಂತಂದ್ರೆ ಬ್ಯಾಂಕಿಗೆ ನೀನ್ ಮೇಲ್ ಮಾಡ್ಬೋದು. ಅಂದ್ರೆ ನೀನ್ UTR ನಂಬರು, ಅಮೌಂಟು, ಆಮೇಲೆ ನೀನ್ ಯಾವ ಡೇಟಿಗೆ ದುಡ್ಡನ್ನ ಕಳಿಸಿದ್ಯಾ ಅದ್ರ ಜೊತೆಗೆ ನಮ್ಮ ಕಾಂಪನ್ಸೇಷನ್ ರೂಲ್ ಇದೆಯಲ್ಲ ಅದನ್ನ ಕೂಡ ಮೆನ್ಷನ್ ಮಾಡಿ ಕಳಿಸ್ಬೇಕು. ಆವಾಗ ಮೇಲ್ಗೂ ರಿಪ್ಲೈ ಬಂದಿಲ್ಲ ಅಂದ್ರೆ ನನ್ ದುಡ್ಡು ಹೋಯ್ತಾ? ಹಂಗೂ ಆಗಿಲ್ಲ ಅಂದ್ರೆ ಒಂದು ಲಾಸ್ಟ್ ಆಪ್ಷನ್ ಇದೆ. ನೀನು ಡೈರೆಕ್ಟ್ ಆಗಿ RBIಗೆ ಕಂಪ್ಲೇಂಟ್ ಮಾಡ್ಬೋದು. ಅಂದ್ರೆ ಕಂಪ್ಲೇಂಟ್ ನ ರೇಸ್ ಮಾಡಿ ಹಿಂಗ್ ಆಗಿದೆ ಅಂತ ಹೇಳಿದ್ರೆ ಖಂಡಿತ ನಿನ್ ದುಡ್ಡು ವಾಪಸ್ ಬರುತ್ತೆ. ಡೋಂಟ್ ವರಿ. ನೋಡು, ಈ ತರ ಫ್ರೆಂಡ್ಸ್ ಸಿಗ್ಬೇಕು. ಎಲ್ಲ 50,000 ಹೋಗುತ್ತೋ ಅಂತ ಅನ್ಕೊಂಡೆ. ನಾನು ಈಗ್ಲೇ ನೀನ್ ಹೇಳಿರೋ ರೂಲ್ಸ್ ನ ಫಾಲೋ ಮಾಡ್ತೀನಿ. ಸೊ ನಿಮ್ಗೂ ಕೂಡ ಪೇಮೆಂಟ್ ಅನ್ನ ನೀವು ಕಳಿಸಿದಾಗ ಪೇಮೆಂಟ್ ಫೇಲ್ಯೂರ್ ಆಯ್ತು, ನಿಮ್ಗೂ ದುಡ್ಡು ಬಂದಿಲ್ಲ, ಅಥವಾ ನೀವು ಕಳಿಸ್ಬೇಕಾದಂತ ವ್ಯಕ್ತಿಗೂ ದುಡ್ಡು ಹೋಗಿಲ್ಲ ಅಂತಂದ್ರೆ ಈ ರೀತಿಯಾಗಿ ನಿಮ್ಮ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಬಹುದು. ಜೊತೆಗೆ ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಬಾಸ್ ವಾಲಾ, ಬಿ ದ ಬಾಸ್.